ಹಾಯ್ ಫ್ರೆಂಡ್ಸ್, ಕನ್ನಡದಲ್ಲಿ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಸ್ನೇಹಿತ ಶಶಿಧರ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಫಾರಿನ್ ನಂಬರಿಂದ ಅಂದರೆ ಕೆನಡಾ ನಂಬರನ್ನು ನಾವು ಪಡ್ಕೊಂಡು ಆ ನಂಬರಿಂದ ವಾಟ್ಸಪ್ ಕ್ರಿಯೇಟ್ ಮಾಡೋದು ಹೇಗೆ, ವಾಟ್ಸಪ್ಪಲ್ಲಿ ಕಾಲು ಮೆಸೇಜ್ ಮಾಡೋದು ಹೇಗೆ, ಇಲ್ಲ ಅಂತಂದರೆ ವಾಯ್ಸ್ ಕಾಲಲ್ಲೂ ಕೂಡ ನಾವು ನಮ್ಮ ಫ್ರೆಂಡ್ಸ್ಗೆ ಕಾಲ್ ಮಾಡಿ ಯಾವ ರೀತಿ ರೇಗಿಸೋದು ಅಂತ ನಾವು ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತಲೂ ಮುಂಚೆ ನೀವೇನಾದರೂ ಇನ್ನೂ ಕೂಡ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ವಿಡಿಯೋ ಕೆಳಗಡೆ ಕಾಣಿಸ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂತರ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಯಾವ ರೀತಿ ಅಂತ ನೋಡೋಣ. ನೀವು ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಅಪ್ಲಿಕೇಶನ್ ಲಿಂಕ್ನ ನಾನು ಈ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸ್ನೇಹಿತರೆ, ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಈ ವಿಡಿಯೋ ಅರ್ಥ ಆಗುತ್ತೆ. ಹಾಗಾಗಿ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ. ಅಪ್ಲಿಕೇಶನ್ನ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ. ದಯವಿಟ್ಟು ನೀವು ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಡೌನ್ಲೋಡ್ ಮಾಡ್ಕೋಬೋದು. ನಾನು ಸದ್ಯಕ್ಕೆ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ಓಪನ್ ಮಾಡ್ತಾಯಿದ್ದೀನಿ. ಅಪ್ಲಿಕೇಶನ್ ನೇಮ್ ಟೆಕ್ಸ್ಟ್ ನೌ ಅಂತೇಳಿ. ಇದಾದ ನಂತರ ಈ ರೀತಿಯಾಗಿ ಓಪನ್ ಆಗುತ್ತೆ. ಗೆಟ್ ಎ ಫ್ರೀ ಫೋನ್ ನಂಬರ್ ಅಂತ ಏನೇನು ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ಯೂಸರ್ಸ್ ಆಗಿದ್ದರೆ ಸೈನ್ ಅಪ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನೀವು ಆಲ್ರೆಡಿ ಯೂಸ್ ಮಾಡ್ತಾಯಿದ್ರೆ ಲಾಗಿನ್ ಮಾಡ್ಕೋಬೋದು. ನಾನು ಆಲ್ರೆಡಿ ಸೈನ್ ಅಪ್ ಆಗಿದ್ದೀನಿ 2 ಅಕೌಂಟಿಂದ. ಸದ್ಯಕ್ಕೆ ನಾನಿಲ್ಲಿ ಒಂದು ಅಕೌಂಟ್ ಚೂಸ್ ಮಾಡಿಕೊಂಡು ಲಾಗಿನ್ ಮಾಡ್ಕೋತೀನಿ. ಓಕೆ, ಸೈನ್ ಅಪ್ ಆದ ನಂತರ ಈ ರೀತಿಯಾದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನಾನು ಆಲ್ರೆಡಿ ನಂಬರ್ನ ಪಡ್ಕೊಂಡಿದ್ದೀನಿ. ನನ್ನ ನಂಬರ್ ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ಮೇಲ್ಗಡೆ ಇದೆ ನೋಡಿ, 9142224540 ಅಂತ. ಫುಲ್ಲಾಗಿ ಲಾಗಿನ್ ಆಗಿದ್ದೀನಿ. ನಾನು ಆಲ್ರೆಡಿ ಯೂಸ್ ಮಾಡ್ತಿರೋ ಕಾರಣಕ್ಕಾಗಿ ನನಗೆ ಯಾವುದೇ ರೀತಿಯಾಗಿ ಹೊಸದಾಗಿ ಸೆಟಪ್ ಕೇಳಲಿಲ್ಲ. ನೀವು ಫಸ್ಟ್ ಟೈಮ್ ಯೂಸರ್ಸ್ ಆಗಿರೋದ್ರಿಂದ ಫಸ್ಟಿಗೆ ನಿಮಗೆ ಎಲ್ಲ ಪರ್ಮಿಷನ್ಸ್ಗೆ ಅಲೌ ಕೇಳುತ್ತೆ. ಎಲ್ಲ ಪರ್ಮಿಷನ್ಸ್ಗೂ ಅಲೌ ಕೊಡಿ. ಅದಾದ ನಂತರ ನಿಮ್ಮ ಕೋಡ್ ಕೇಳುತ್ತೆ, ಏರಿಯಾ ಕೋಡು. ನೀವು ಅಲ್ಲಿ ಕೆನಡಾ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆನಡಾ ಸೆಲೆಕ್ಟ್ ಮಾಡಿಕೊಂಡ್ರೆ ಕೆನಡಾ ಕಂಟ್ರಿ ಕೋಡು +1 ಅಂತ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಮಾಡಿದರೆ ನಿಮ್ಮ ಕೆಲವೊಂದಿಷ್ಟು ನಂಬರ್ನ ಅದು ತೋರಿಸುತ್ತೆ. ನಿಮ್ಗೆ ಅದರಲ್ಲಿ ಯಾವ್ದು ಇಷ್ಟ ಆಗಿರುತ್ತಲ್ಲ ಆ ನಂಬರ್ನ ಚೂಸ್ ಮಾಡಿಕೊಂಡು ಸಬ್ಮಿಟ್ ಮಾಡಿ. ಅದಾದ ನಂತರ ಈ ರೀತಿಯಾದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ಲೆಫ್ಟ್ ಟಾಪಲ್ಲಿ 3 ಲೈನ್ಸ್ ಏನು ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಈ ರೀತಿಯಾದ ನಿಮ್ಮ ನಂಬರ್ ಶೋ ಆಗುತ್ತೆ. ಆಲ್ರೆಡಿ ನಾನು ಯೂಸ್ ಮಾಡ್ತಿರೋದ್ರಿಂದ ಇದು ನನ್ನ ನಂಬರ್ ಆಗಿದೆ. ಈ ರೀತಿಯಾಗಿ ನೀವು ನಂಬರ್ನ ಪಡ್ಕೋಬೋದು. ಇದಾದ ನಂತರ ನೀವು ರೈಟ್ ಆಫಲ್ಲಿ ನೀವು ಕಾಲ್ ಸಿಂಬಲ್ ಏನು ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಎಲ್ಲಕ್ಕೂ ಅಲೌ ಕೊಡಿ. ಇಲ್ಲಿ ಫ್ರೀ ಮತ್ತು ಕೆನಡಾ USA ಅಂತ ಏನು ಕಾಣಿಸ್ತಾ ಇದೆಯಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಯಾವ ಕಂಟ್ರಿಗೆ ಕಾಲ್ ಮಾಡ್ಬೇಕು ಅಂದ್ಕೊಂಡಿರ್ತಾರಲ್ಲ, ಯಾವ ಕಂಟ್ರಿ ನಂಬರ್ಗೆ, ಆ ಕಂಟ್ರಿನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೀವು ಇಲ್ಲಿ ನಮ್ಮ ಫ್ರೆಂಡ್ ನಂಬರ್ನ ಎಂಟ್ರ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಎಂಟ್ರ್ ಮಾಡಿ ನೀವು ಫ್ರೀಯಾಗಿ ಕಾಲ್ ಮಾಡ್ಬೋದು. ಎಷ್ಟು ಬೇಕಾದಷ್ಟು ಅನ್ಲಿಮಿಟೆಡಾಗಿ ಮಾತಾಡ್ಬೋದು. ಅದಾದ ನಂತರ ನೀವು ಇಲ್ಲಿ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಂಬರ್ ಮೇಲೆ ಒಂದು ಸಲ ಟಾಪ್ ಮಾಡಿ ನಂಬರ್ ಕಾಪಿ ಆಗುತ್ತೆ. ಇಷ್ಟಾದ ನಂತರ ನೀವು ವಾಟ್ಸಪ್ನು ಕೂಡ ಕ್ರಿಯೇಟ್ ಮಾಡ್ಕೋಬೋದು. ವಾಟ್ಸಪ್ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ನಿಮ್ಗೆ ಗೊತ್ತೇ ಇದೆ. ಇಲ್ಲಿ ಇಂಡಿಯಾ ಏನು ಕಾಣಿಸ್ತಾ ಇದೆಯಲ್ಲ, ಅದು ಕ್ಯಾನ್ಸಲ್ ಮಾಡಿ ಕೆನಡಾ ಚೂಸ್ ಮಾಡ್ಕೊಳ್ಳಿ. ಇದು ಕೆನಡಾ ನಂಬರು, ಕೆನಡಾ ಚೂಸ್ ಮಾಡ್ಕೊಳ್ಳಿ. ಕಾಪಿ ಏನು ಮಾಡ್ಕೊಂಡಿರ್ತೀರಲ್ಲ ನಂಬರ್ನ ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವಾಟ್ಸಪ್ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ನಿಮ್ಗೆ ಆಲ್ರೆಡಿ ಗೊತ್ತೇ ಇರುತ್ತೆ. ಆದರೆ ನಾರ್ಮಲ್ ನಂಬರ್ ನಾವು ಯೂಸ್ ಮಾಡೋ ಆ ನಂಬರ್ ಮೇಲೆ ವಾಟ್ಸಪ್ ಕ್ರಿಯೇಟ್ ಮಾಡ್ಕೊಳ್ತೇವೆ, ಇದೇ ಬೇರೆ. ಯಾಕಂದರೆ ಇಲ್ಲಿ ಮೊಬೈಲ್ ನಂಬರ್ ವೆರಿಫೈ ಆಗಬೇಕಾದ್ರೆ SMS ಮೂಲಕ ವೆರಿಫೈ ಆಗೋಲ್ಲ. ಸೊ ಕಾಲ್ ಮೂಲಕ ವೆರಿಫೈ ಮಾಡಬೇಕಾಗುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡೋಣ. ಸದ್ಯಕ್ಕೆ ನಾವು ನಾರ್ಮಲ್ ನಂಬರ್ ಆದರೆ ಆಟೋಮೆಟಿಕ್ಕಾಗಿ SMS ರೀಡ್ ಆಗಿ ಆಟೋಮೆಟಿಕ್ಕಾಗಿ ಮೊಬೈಲ್ ನಂಬರ್ ವೆರಿಫೈ ಆಗ್ತಾಯಿತ್ತು. ಬಟ್ ಇಲ್ಲಿ ಆಗಲ್ಲ. ಅದಕ್ಕೋಸ್ಕರ ನೀವು ಇಲ್ಲಿ OTPಗೆ ಸಬ್ಮಿಟ್ ಮಾಡಿದ ನಂತರ ಅಪ್ಲಿಕೇಶನ್ನ ನೀವು ಓಪನ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕಾಗತ್ತೆ. ಸದ್ಯಕ್ಕೆ ಇದು ಇನ್ನೂ 49 ಸೆಕೆಂಡ್ ಇದೆ. ಅಲ್ಲಿವರೆಗೂ ನಾನು ವಿಡಿಯೋನ ಪೌಸ್ ಮಾಡಿರ್ತೀನಿ. ಓಕೆ ಫ್ರೆಂಡ್ಸ್, SMS ಬರಲಿಲ್ಲ. ಈ ಸದ್ಯಕ್ಕೆ ನಾವು ಕಾಲ್ ಮೀ ಮೇಲೆ ಕ್ಲಿಕ್ ಮಾಡಿ ಕಾಲ್ ಮೂಲಕ ವೆರಿಫಿಕೇಷನ್ ಕೋಡ್ನ ಪಡ್ಕೊಳ್ಳೋಣ. ಕಾಲ್ ಮೀ ಮೇಲೆ ಕ್ಲಿಕ್ ಮಾಡೋಣ. ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕಾಗುತ್ತೆ. ಇದು ಓಪನ್ ಮಾಡೋಣ. ಕಾಲ್ ಬರುತ್ತೆ, ನೋಡ್ಬೋದು. ಕಾಲ್ ಬಂತು. ಅಪ್ಲಿಕೇಶನ್ ಓಪನ್, ಕಾಲ್ ರಿಸೀವ್ ಮಾಡ್ತಾಯಿದ್ದೀನಿ.
ಓಕೆ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ಬೋದು ನನ್ನ ವಾಟ್ಸಪ್ ನಂಬರು ವೆರಿಫೈ ಆಗಿದೆ. ಸೆಟ್ಟಿಂಗ್ ಆಗ್ತಾ ಇದೆ ವಾಟ್ಸಪ್ಪು. ನೀವು ಇಲ್ಲಿ ಪ್ರೊಫೈಲ್ ನೇಮ್ನ ಮತ್ತು ಪ್ರೊಫೈಲ್ ಪಿಕ್ಚರ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ನಾನು ಜಸ್ಟ್ ಇಲ್ಲಿ ಕನ್ನಡದಲ್ಲಿ ಮಾಹಿತಿ ಅಂತೇಳಿ ಟೈಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ. ಓಕೆ ಸ್ನೇಹಿತರೆ, ಇದೊಂದು ಬೆಸ್ಟ್ ಟ್ರಿಕ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ಫಾರಿನ್ ನಂಬರಿಂತ ನಾವು ನಮ್ಮ ಫ್ರೆಂಡ್ಸ್ಗೆ ನಾವು ಚುಡಾಯಿಸ್ಬೋದು, ಕಾಡಿಸ್ಬೋದು, ಮತ್ತು ಏನೆಲ್ಲ ಮಾಡ್ಬೋದು. ಅಂದರೆ ದಯವಿಟ್ಟು ಇದನ್ನು ಮಿಸ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಯಾರು ಕೂಡ. ಇದು ಒಂದು ಎಜುಕೇಷನ್ ಪರ್ಪಸ್ ಮಾತ್ರ. ಸೊ ಯಾರು ದಯವಿಟ್ಟು ಮಿಸ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಅಂತ ಮತ್ತೆ ಹೇಳ್ತಾ ಇದ್ದೀನಿ. ಎಸ್ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ಬೋದು ನನ್ನ ವಾಟ್ಸಪ್ ನಂಬರ್ ಸಕ್ಸಸ್ಫುಲ್ ಆಗಿ ಕ್ರಿಯೇಟ್ ಆಗಿದೆ. ಆಲ್ರೆಡಿ ನಾನೊಂದು ಮೆಸೇಜ್ ಕೂಡ ಮಾಡಿದ್ದೆ ನನ್ನ ಫ್ರೆಂಡ್ಗೆ. ಅವರು ಆಟೋ ರಿಪ್ಲೈ ಬಂದಿದೆ. ಜಸ್ಟ್ ಮತ್ತೊಂದು ಹಾಯ್ ಅಂತ ಮೆಸೇಜ್ ಹಾಕೋಣ. ನೋಡೋಣ ಏನು ರಿಪ್ಲೈ ಮಾಡ್ತಿದ್ದಾರೆ ಅಂತೇಳಿ. ಜಸ್ಟ್ ಕಾಡೋಕ್ ಮಾತ್ರ ಸೂಪರ್ ಟ್ರಿಕ್ ಫ್ರೆಂಡ್ಸ್ ಇದು. ನೋಡೋಣ ಏನಂತ ಬರುತ್ತೆ. ಸೊ ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಇದೇ ರೀತಿಯಾಗಿ ನೀವು ಅಕೌಂಟ್ನ ಕ್ರಿಯೇಟ್ ಮಾಡಿಕೊಂಡು ಫಾರಿನ್ ನಂಬರ್ನ ಯಾವ ರೀತಿ ಪಡ್ಕೊಂಡು ಯೂಸ್ ಮಾಡೋದು ಅಂತ ಗೊತ್ತಾಯ್ತಲ್ಲ. ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ದಯವಿಟ್ಟು ಕಾಮೆಂಟ್ ಸೆಕ್ಷನ್ನಲ್ಲಿ ಕಾಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ.